ಹಾಯ್ ಆಶಾ ತ್ರಿಷಾ ಅಡುಗೆ ಮನೆಗೆ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಕುಕ್ಕರಲ್ಲಿ ಒಂದು ವಾಂಗಿಬಾತ್ ಮಾಡೋದು ಹೇಗೆ ಅಂತ ನೋಡೋಣ. ಸಾಮಾನ್ಯವಾಗಿ ಗೊಜ್ಜು ಮಾಡ್ತೀವಿ, ಗೊಜ್ಜು ಮಾಡಿ ಅನ್ನ ಮಾಡಿ ಕಲಿಸ್ತೀವಿ. ಇವತ್ತು ಕುಕ್ಕರಲ್ಲಿ ಮಾಡೋದು ಬೇರೆ ಟೇಸ್ಟ್ ಇರುತ್ತೆ. ಅದಕ್ಕೆ ಬೇಕಾಗಿರೋ ಅಂಥದ್ದು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ವಾಂಗಿಬಾತ್ ಮಸಾಲ ಪೌಡರು, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, 2 ಟೊಮಾಟೊ ರುಬ್ಬಿಟ್ಕೊಂಡಿದ್ದೀನಿ, ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಗ್ಗರಣೆಗೆ ಇಡ್ತಾಯಿದ್ದೀನಿ. ಒಂದೆರಡು ಚಕ್ಕೆ ಲವಂಗ, ಆಮೇಲೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಕುಕ್ಕರಲ್ಲಿ ಮಾಡೋ ವಾಂಗಿಬಾತ್ ಟೇಸ್ಟ್ ಬೇರೆ ಇರುತ್ತೆ. ನಾವು ಗೊಜ್ಜು ಮಾಡೋದಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲ್ಲ, ಟೊಮಾಟೊ ರುಬ್ಬ ಹಾಕಲ್ಲ, ಹಾಗೆ ಕಟ್ ಮಾಡಿ ಹಾಕ್ತೀವಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ತೀವಿ. ಇದು ಟೇಸ್ಟ್ ಬೇರೆ ಇರುತ್ತೆ. ಇದು ಚೆನ್ನಾಗಿರುತ್ತೆ, ಅದು ಚೆನ್ನಾಗಿರುತ್ತೆ. ಇದಕ್ಕೆ ಬರೀ ನಾವು ನಿಂಬೆಹಣ್ಣು ಹಾಕ್ತೀವಿ, ಅದಕ್ಕೆ ಹುಣಸೆಹಣ್ಣು ಹಾಕಿದರೆ ಅದು ಇನ್ನೂ ಚೆನ್ನಾಗಿರುತ್ತೆ. ಇದು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಬದನೆಕಾಯಿ ಹಾಕ್ತಾಯಿದ್ದೀನಿ. ಚಿಟಿಕೆ ಅರಿಶಿನ ಪುಡಿ, ಬದನೆಕಾಯಿ ಚೆನ್ನಾಗಿ ಫ್ರೈ ಆಗಲಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊತಾಯಿದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಆಗಲಿ. ನಾವು ಯಾವುದೇ ಥರ ತಿಂಡಿ ಮಾಡಬೇಕಾದ್ರೂ ಅದು ಬೇರೆ ಬೇರೆ ಥರ ಸ್ವಲ್ಪ ಚೇಂಜಾಗಿ ಮಾಡಿದ್ರೆ ಚೇಂಜಾಗಿ ಬೇರೆ ಬೇರೆ ಥರ ಟೇಸ್ಟ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡ್ಬೋದು. ಯಾವಾಗಲೂ ಗೊಜ್ಜು ಮಾಡಿ ಇದು ವಾಂಗಿಬಾತೆ ಮಾಡೋದ್ರಿಂದ ಈ ಥರನೂ ಮಾಡಿ ಟ್ರೈ ಮಾಡಿ ನೋಡಿ. ಇಲ್ಲಿ ರುಬ್ಬಿರೋ ಅಂಥ ಟೊಮಾಟೊ ಹಾಕ್ತಾಯಿದ್ದೀನಿ. ರುಬ್ಬಿ ಬಿಸಿ ನೀರು ಕಾಯಿಸಿಟ್ಕೊಂಡಿದ್ದೆ ನಾನು. ಬಿಸಿ ನೀರು ಹಾಕ್ತಾಯಿದ್ದೀನಿ. ವಾಂಗಿಬಾತ್ ಪೌಡರ್ಗೆ ಸ್ವಲ್ಪ ಖಾರ ಪುಡಿ ಹಾಕ್ತಾಯಿದ್ದೀನಿ ನಾನು. ಅದ್ರ ಜೊತೆನೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣ್ಸಿಕಾಯಿ ಹಾಕೋರು ಹಸಿರು ಮೆಣ್ಸಿಕಾಯಿ ಹಾಕ್ಬೋದು. ಇದು ಖಾರ ಪುಡಿ ಹಾಕಿದರೆ ಕಲರ್ ಚೆನ್ನಾಗಿರುತ್ತೆ, ಅದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಖಾರ ಪುಡಿ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಇಲ್ಲಿ ವಾಂಗಿಬಾತ್ ಪೌಡರ್ ಮನೇಲಿ ಮಾಡೋದನ್ನು ಹೇಗೆ ಅಂತ ಮುಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ. ಜಾಯಿಂಟ್ ವೀಡಿಯೋದಲ್ಲೇ ಇದೆ, ಮುಂದಕ್ಕೆ ನೋಡಿ, ಸ್ಕಿಪ್ ಮಾಡಬೇಡಿ. ಕೊತ್ತಂಬರಿ ಸೊಪ್ಪು ನೀರೆಲ್ಲ ಹಾಕಿದ್ದೀನಿ. ನಿಂಬೆ ರಸ ಹಾಕಿ ಚೆನ್ನಾಗಿ ಕುದಿ ಬಂದಿದೆ. ಈಗ ಟೇಸ್ಟ್ ನೋಡ್ಕೋಬೋದು, ಉಪ್ಪು ಎಲ್ಲ ಕರೆಕ್ಟಾಗಿದೆಯೋ ಹೇಗಿದೆ ಅಂತ. ಈಗ ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕ್ತಾಯಿದ್ದೀನಿ. ಮನೆ ಅಕ್ಕಿ ಅಂದರೆ ಮನೇಲಿ ಬೆಳೆದಿರೋ ಅಕ್ಕಿನೇ. ಇದೇನು ಮೆತ್ತಗಾಗಲ್ಲ, ಅನ್ನ ಆರಿದ ಮೇಲೆ ಚೆನ್ನಾಗಾಗುತ್ತೆ, ಉದುದ್ರಾಗೆ ಇರುತ್ತೆ. ಮನೆ ಅಕ್ಕಿಲೇ ಮಾಡ್ಬೋದು. ತಂದಿರೋ ಅಕ್ಕಿನೇ ಆಗಬೇಕು ಪಲಾವ್ಗೆ, ಇದಕ್ಕೆ ಈ ಥರ ತಿಂಡಿ ಮಾಡೋಕ್ಕೆ ಅಂತ ಏನಿಲ್ಲ. ಇದು ಚೆನ್ನಾಗಾಗಿದೆ. ಕುಕ್ಕರ್ ಒಂದು ವಿಷಲ್ ಆದರೆ ಸಾಕು. ವಾಂಗಿಬಾತ್ ರೆಡಿಯಾಗಿದೆ. ಸ್ಕಿಪ್ ಮಾಡದೇ ಇರೋ ಹಾಗೆ ನೋಡಿ, ಸ್ಕಿಪ್ ಮಾಡಬೇಡಿ. ಮುಂದಿನ ವೀಡಿಯೋದಲ್ಲಿ ವಾಂಗಿಬಾತ್ ಪೌಡರ್ ಹೇಗೆ ಮಾಡೋದು ಅಂತ ಹಾಕಿದ್ದೀನಿ. ಮನೆಯಲ್ಲೇ ಮಾಡಿರೋ ವಾಂಗಿಬಾತ್ ಪೌಡರು ಸಖತ್ ಟೇಸ್ಟ್ ಇರುತ್ತೆ. ನೀವು ಟ್ರೈ ಮಾಡಿ ನೋಡಿ. ತಂದಿರೋ ವಾಂಗಿಬಾತ್ ಪೌಡರ ಟೇಸ್ಟ್ ಅಷ್ಟು ಬರೋಲ್ಲ. ಇದು ವಾಂಗಿಬಾತ್ ಪೌಡರ್ ಮಾಡೋಕ್ಕೆ ಬೇಕಾಗಿರೋ ಅಂಥದ್ದು ಧನಿಯಾ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣ್ಸಿನ್ಕಾಯಿ, ಒಂದೆರಡು ಚಕ್ಕೆ ಲವಂಗ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬಾಣಲೆ ಇಟ್ಟು. ಬ್ಯಾಡಗಿ ಮೆಣ್ಸಿನ್ಕಾಯಿ ಹಾಕಿದರೆ ಕಲರ್ ಚೆನ್ನಾಗಿರುತ್ತೆ ಅಂತ ಬ್ಯಾಡಗಿ ಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲ ಅಂದರೆ ಖಾರದ ಮೆಣ್ಸಿನ್ಕಾಯಿನೇ ಹಾಕೋಬೋದು. ಇಲ್ಲೊಂದು ಬಟ್ಲು ಧನಿಯಾ ಬೀಜ ತಗೊಂಡಿದ್ದೀನಿ. 1-2 ಸ್ಪೂನ್ ಕಡಲೆಬೇಳೆ, 1-2 ಸ್ಪೂನ್ ಉದ್ದಿನಬೇಳೆ ಇಟ್ಕೊಂಡಿದ್ದೀನಿ. ಈಗ ಧನಿಯಾ ಬೀಜ ಫ್ರೈ ಆಗಿದೆ. 1-2 ಸ್ಪೂನ್ ಕಡಲೆಬೇಳೆ. 1-2 ದಿನ ಮಾಡೋಕ್ಕಾಗೋ ಅಷ್ಟು ಮಾಡ್ತಾಯಿದ್ದೀನಿ ನಾನು. ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳೋ ಅಂತಾರು 2-3 ದಿನ ಯೂಸ್ ಮಾಡ್ಬೋದು. ಜಾಸ್ತಿ ಗೊಜ್ಜು ಮಾಡಿಟ್ಕೊಳ್ಳೋ ಅಂತಾರು 2 ದಿನ ಆಗುತ್ತೆ. ಚಕ್ಕೆ ಲವಂಗ, ಇದಕ್ಕೆ ಮೆಣ್ಸಿನ್ಕಾಯಿ ಒಂದು 4-5 ಬ್ಯಾಡಗಿ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಬರೀ ಖಾರ ಪುಡಿನೇ ಯೂಸ್ ಮಾಡೋರು ಮಾಡ್ಬೋದು, ಇಲ್ಲ ಹಸಿಮೆಣ್ಸಿನ್ಕಾಯಿ ಹಾಕೋಬೋದು. ಚೆನ್ನಾಗಿ ಫ್ರೈ ಆಗಲಿ. ಡ್ರೈ ರೋಸ್ಟು, ಎಣ್ಣೆ ಹಾಕೋ ಅವಶ್ಯಕತೆ ಏನಿಲ್ಲ. ಫ್ರೈ ಮಾಡ್ತಾರೆ ಚೆನ್ನಾಗಿ. ಸ್ವಲ್ಪ ಕೆಂಪಗಾದರೆ ಸಾಕು, ಗೊತ್ತಾಗುತ್ತೆ. ಎಷ್ಟು ನಿಮಿಷ ಅಂತ ಹೇಳೋ ಹಾಗಿಲ್ಲ, ಅದು ನೋಡ್ಕೊತಾ ಇರಬೇಕು. ಸ್ವಲ್ಪ ರೆಡ್ಡಾಗಿ ಕೆಂಪಗಾದರೆ ಸಾಕಾಗುತ್ತೆ. ಈಗ ನಾನು ಮಿಕ್ಸಿ ಜಾರಿಗೆ ಹಾಕೋತಾಯಿದ್ದೀನಿ. ಸ್ವಲ್ಪ ಆರಿಸ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಪೌಡ್ರ್ ಆಗುತ್ತೆ.
ಇದಕ್ಕೆ ಬೇಕಾದ್ರೆ ಚಿಟಿಕೆ ಅರಿಶಿನ ಪುಡಿ ಹಾಕೋಬೋದು, ಇಲ್ಲ ಮಾಡುವಾಗ ಹಾಕೊಂಡ್ರೂ ನಡೆಯುತ್ತೆ. ಸ್ವಲ್ಪ ತರ್ತರಿಯಾಗಿ ಪೌಡ್ರ್ ಆಗುತ್ತೆ. ಫುಲ್ ನಯಸ್ಸಾಗೇನು ಪೌಡ್ರ್ ಬೇಡ, ಸ್ವಲ್ಪ ತರ್ತರಿಯಾಗಿರುತ್ತೆ. ಎಷ್ಟು ಕಲರ್ ಬಂದಿದೆ, ಬೇಕಂದ್ರೆ ಖಾರ ಪುಡಿ ಹಾಕೋಬೋದು. ಹಸಿಮೆಣ್ಸಿನ್ಕಾಯಿ ತಿನ್ನೋರು ಹಸಿಮೆಣ್ಸಿನ್ಕಾಯಿ ಒಗ್ಗರಣೆಗೆ ಹಾಕೊಂಡು ಮಾಡ್ಕೊಂಡ್ರೆ ಆಯಿತು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.